ಹೊಟ್ಟೆ ಹಸಿತಿದೆ, ಅನ್ನ ಬೇಕು. ನನಗೆ ಎಷ್ಟು ನೋವಾದ್ರೂ ತಡ್ಕೊಳ್ತೀನಿ, ಆದ್ರೆ ಏನು ಅರ್ಥ ಆಗ್ದಿರೋ ನನ್ನ ತಂಗಿಗೆ ಈ ನೋವು ಯಾಕೆ ದೇವ್ರೆ? ಅಮ್ಮ ಮಲಗಿದಾಳೆ, ಬೇಗ ಬೇಗ ತಿಂದ್ಬಿಡಿ ಸರ್ಸು. ಬೇಡ ಮಧು, ಅತ್ತೆಗೆ ಗೊತ್ತಾದ್ರೆ ಮತ್ತೆ ನಿಂಗೂ ಬೈತಾರೆ. ಚಿನ್ನು ಹಸು ಅಂತ ಹೇಳ್ತಿದ್ರೆ ಅಮ್ಮ ಬೈತಾಳೆ ಅಂತ ಹೇಳ್ತಿದ್ಯಲ್ಲ. ಅದು ಅಲ್ಲದೆ ಅಮ್ಮ ನನ್ಗೇನು ಹೇಳಲ್ಲ. ಪ್ರಭಾ ಫೋನಲ್ಲಿ ವಿಡಿಯೋ ಮಾಡ್ತಿದ್ದಾಳೆ, ಅವಳು ಬರೋಷ್ಟ್ರಲ್ಲಿ ಬೇಗ ತಿನ್ಕೊಳ್ಳಿ. ಅತ್ತೆ ಕೋಪ ತಪ್ಪೇನಲ್ಲ ಮಧು, ಸಾಮಾನ್ಗಳನ್ನ ನೀರಲ್ಲಿ ಬೀಳ್ಸಿದ್ದು ನನ್ ತಪ್ಪೆ ತಾನೆ. ಅದಕ್ಕೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಚಿನ್ನಿಗ್ ಊಟ ಮಾಡ್ಸೋಕೆ ಅನ್ನ ಸಿಕ್ಕರೆ ಸಾಕು. ಇಲ್ಲಿ ನೋಡು, ನೀನು ಹೀಗೆ ಆಲೋಚನೆ ಮಾಡೋದಕ್ಕೆ ಹಾಗೆ ಬಯಸ್ಕೊಳ್ಳೋದು. ನೀನೇನ್ ಬೇಕು ಅಂತ ಮಾಡಿದ್ಯಾ? ಏನಾದ್ರೂ ಬೀಳ್ಸಿದ್ರು ಅಂತ ಉಪವಾಸ ಇಡ್ತಾರೆ ಯಾರಾದ್ರೂ? ಚಿನ್ನುಗ್ ತಿನ್ಸಿ ನೀನು ತಿನ್ನು. ಸರ್ಸು, ಅಮ್ಮ ನಿಮ್ಗ ಆ ರೀತಿ ಬೈಯೋವಾಗ ನನಗ್ ತುಂಬಾ ನೋವಾಗತ್ತೆ. ಅಮ್ಮ ಯಾವಾಗ ಬದಲಾಗ್ತಾಳೋ, ನಿಮ್ ಕಷ್ಟ ಎಲ್ಲ ಅದ್ ಯಾವಾಗ ತೀರುತ್ತೋ. ನೋವೇನಿಲ್ಲ ಮಧು, ಅತ್ತೆ ನಮ್ಮನ್ ಬೈದೆ ಇನ್ಯಾರನ್ ಬೈಬೇಕು ಹೇಳು? ಅಪ್ಪ ಅಮ್ಮ ಇದ್ದಿದ್ರೆ ತಪ್ಪು ಮಾಡಿದ್ರೆ ಬೈತಿದ್ರಲ್ವಾ? ಅತ್ತೆ ಕೂಡ ಹಾಗೆ. ಇಲ್ಲಿ ಅಮ್ಮ ಅಪ್ಪನೂ ಇಲ್ದೆ, ಆಹಾರ ಆಸರೆ ಇಲ್ದೆ ಎಷ್ಟು ಜನ ಇರ್ತಾರೆ ಅಲ್ವಾ? ಬೇರೆಯವ್ರಿಗೆ ಹೋಲ್ಸಿದ್ರೆ ನಾವೆಷ್ಟು ಅದೃಷ್ಟವಂತರು ನೋಡು. ಕೋಪದಲ್ಲಿ ಒಂದ್ ಮಾತಂದ್ರು ಅತ್ತೆ ನಮ್ಗೆ ಅನ್ನ ಕೊಡ್ತಿದ್ದಾಳೆ. ಮಾವಯ್ಯ ನೀನು ಪ್ರೀತಿಲ್ ನೋಡ್ಕೊಳ್ತೀರಾ ಅಲ್ವಾ? ಇದಕ್ಕಿಂತ ಇನ್ನೇನ್ ಬೇಕು ಹೇಳು? ಅಕ್ಕ ಬೇಗ ಬಾ. ಅತ್ತೆ ಯಾವ ಮೂಡಲ್ ಇದಾರೋ ಏನೋ. ಅತ್ತೆ ಬಗ್ಗೆ ಮನೆಯವರೆಲ್ಲ ಟೆನ್ಷನ್ ಮಾಡ್ಕೊಳ್ತೀರಾ ಅಷ್ಟೇ. ಅಷ್ಟೆಲ್ಲ ಸೀನ್ ಇಲ್ಲ ಅಲ್ಲಿ. ತುಂಬಾ ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ನಿನಗ್ ಯಾಕೆ, ನಾನ್ ನೋಡ್ಕೋತೀನಿ ಬಾ. ಅದು ನೀನ್ ಬಾ, ಏನಾಗಲ್ಲ.
ಕೊಡ್ತಿದ್ಯಾ ದೇವ್ರೆ? ಆದ್ರೆ ಮೇಡಮ್ ನಮ್ ಭಾವನ ಮಗಳು ಅಂತ ಭಾವನ್ ಮಗಳಾದ್ರೆ ದುಡ್ಡು ಕೊಟ್ಟು ಸಹಾಯ ಮಾಡು. ಅದನ್ ಬಿಟ್ಟು ಅರ್ಹತೆನೆ ಇಲ್ದಿರೋರ್ಗೆ ಇಂಪಾರ್ಟೆಂಟ್ ಜಾಬ್ ಕೊಡು ಅಂತ ಅದ್ ಹೇಗ್ ಹೇಳ್ತೀಯ ನೀನು? ರಿಲೇಷನ್ಸೇ ಬೇರೆ, ವರ್ಕೇ ಬೇರೆ ಏಕದಂತ. ಅಪ್ಪಿ ತಪ್ಪಿ ಕೂಡ ಹೀಗ ಅವಕಾಶ ಸಿಕ್ತು ಅಂತ ತಪ್ಪು ಮಾಡ್ಕೊಡ್ದು. ಆಗ್ಲಿ ಮೇಡಮ್. ಅಲ್ಲ, ಇಷ್ಟು ದಿವ್ಸ ನನ್ ಜೊತೆಲೆ ಕೆಲಸ ಮಾಡಿ ನನ್ನನ್ ಏನ್ ಅರ್ಥ ಮಾಡ್ಕೊಂಡೆ ನೀನು? ನನ್ನ ಹತ್ರ ವರ್ಕ್ ಮಾಡೋ ಪ್ರಿನ್ಸಿಪಲ್, ಟೀಚರ್, ಅಕೌಂಟೆಂಟ್ಸ್ ಅಷ್ಟೇ ಅಲ್ಲ, ಸೆಕ್ಯೂರಿಟಿ ಅವ್ರು ಕೂಡ ನಂಬರ್ 1 ಆಗಿರೋರೇ ಕೆಲಸ ಮಾಡ್ತಿರೋದು. ಯಾರ್ಯಾರು ಯಾಕ್ ಬೇಕು? ನೀನು ಕೂಡ ಕೆಲ್ಸದಲ್ಲಿ ನಂಬರ್ 1 ಆಗಿರೋದ್ರಿಂದಾನೆ ನನ್ನ ಹತ್ರ ಕೆಲಸ ಮಾಡ್ತಿದ್ಯಾ. ಎಲ್ಲ ಗೊತ್ತಿದ್ದು ಕೂಡ ನಿನ್ನ ರಿಲೇಟಿವ್ ಅಂತ ಹೇಳಿ ಕ್ವಾಲಿಫಿಕೇಶನ್ ಇಲ್ದಿರೋರ್ಗೆ ಜಾಬ್ ಕೊಡಿ ಅಂತ ಅದ್ ಹೇಗ್ ಕೇಳ್ತೀಯ ನೀನು? ಸಾರಿ ಮೇಡಮ್, ಏನೋ ತಪ್ಪಾಗೋಯ್ತು. ತಪ್ಪಾಯ್ತು ಅಂತ ಹೇಳೋದು ಬೇಕಾಗಿಲ್ಲ. ಇನ್ಯಾವತ್ತು ಇದೇ ರೀತಿ ರಿಲೇಷನ್ಸ್ ಅಂತ ಹೇಳಿ ರೆಕಮೆಂಡ್ ಮಾಡ್ಕೊಡ್ದು. ಆಗ್ಲಿ ಮೇಡಮ್. ನೀನ್ ನಂಬರ್ 1 ಹುಚ್ಚು ಗೊತ್ತಿದ್ರು ಕೂಡ ರೆಕಮೆಂಡ್ ಮಾಡಿದ್ದು ನಂದೇ ತಪ್ಪು. ಆದ್ರೇನ್ ಮಾಡೋದು? ಹೆಂಡತಿ ತಮ್ಮ, ಭಾವನ ಮಗಳು. ಕೇಳಲಿಲ್ಲ ಅಂದ್ರೆ ಹೆಂಡತಿ ಬೈತಾಳೆ, ಕೇಳಿದ್ರೆ ನೀವು ಬೈತೀರಾ. ರಾಂಗ್ ಟೈಮಲ್ಲಿ ಬಂದಿದ್ದೀವಿ ಕಣೆ, ವರ್ಕೌಟ್ ಆಗಲ್ಲ ಪಾಪ. ನಿಂತ್ಕೊಳ್ಳಿ. Yes, this is the perfect place. ತಾತಯ್ಯನ್ನ ಒಪ್ಸಿ ಈ ಲ್ಯಾಂಡನ್ನ ನಮ್ಮ ಪ್ರಾಜೆಕ್ಟ್ಗೋಸ್ಕರ ತಗೊಂಡ್ರೆ ಇನ್ಯಾವ ಪ್ರಾಬ್ಲಮ್ಮು ಇರಲ್ಲ. I'll be the number 1. Hi Rahul. Hi dude. So, finally reached your destination? ಯಾ, ಫೋಟೋಸ್ ನೋಡಿದ್ಯಾ? ಹಾ, ನೋಡ್ದೆ. ನಮ್ ಪ್ರಾಜೆಕ್ಟ್ಗೆ ಪರ್ಫೆಕ್ಟ್ ಪ್ಲೇಸ್. ಹೊಲ ಎಲ್ಲ ತುಂಬಾ ಚೆನ್ನಾಗಿದೆ. ಲೇ ಫೂಲ್, ಇನ್ನು ಹೊಲಾನೇ ನೋಡ್ತಾ ಇದ್ಯಾ? ನನಗೆ ಇಲ್ಲಿ ನಮ್ಮ ಪ್ರಾಜೆಕ್ಟೇ ಕಾಣಿಸ್ತಾ ಇದೆ ಕಣೋ. ದಟ್ಸ್ ದ ಸ್ಪಿರಿಟ್ ಬ್ರೋ. ಹಂಗಂದ್ರೆ ಎಲ್ಲ ಓಕೆ ಆಗುತ್ತಾನೆ? ನಾನ್ ಬಂದ ಮೇಲೆ ನೋಡಿ ಒಪ್ಪದ ಮೇಲೆ ಓಕೆ ಆಗೋದೇನೋ ಬಂತು. ಕಮರ್ಷಿಯಲ್ ಆಗಿ ಡೀಲ್ ಮಾಡೋ ಸಿಚುಯೇಷನ್ ಇದ್ದಿದ್ರೆ ಇಷ್ಟೊತ್ತಿಗೆ ಇಡೀ ಹೊಲ ನಮ್ಮ ಕೈಲಿರ್ತಿತ್ತು. ಆದರೆ ಇಲ್ಲಿ ಸ್ವಲ್ಪ ಎಮೋಷನ್ಸು ಇದೆ, ಅದಕ್ಕೆ ಸ್ವಲ್ಪ ಹುಷಾರಾಗಿ ಡೀಲ್ ಮಾಡಬೇಕಾಗತ್ತೆ. ಅದೇನೋ? ಇಟ್ಸ್ ಅ ಬಿಗ್ ಸ್ಟೋರಿ ಕಣೋ. 1980s ಜಮೀನ್ದಾರು ಫ್ಯಾಮಿಲೀಸಲ್ಲಿ ಬರೋ ಕನ್ನಡ ಮೂವಿ ಥರ ಇದೆ. ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ತಂದೆ ಜೊತೆ ಜಗಳ ಆಡಿ ಮಗ ಮನೆ ಬಿಟ್ಟು ಹೋಗೋದು, 12 ವರ್ಷ ಆದಮೇಲೆ ಮಗ ವಾಪಸ್ ಬರೋದನ್ನ ತಂದೆ ಎದುರು ನೋಡೋದು, ಕೊನೆಗೆ ಅವ್ರ ಮೊಮ್ಮಗ ಆ ಊರಿಗೆ ಕಾಲಿಡೋದು. ಆ್ಯಂಡ್ ದ್ಯಾಟ್ಸ್ ಮೀ ಡೂಡ್. ಓ ಹೌದಾ? ಎಸ್ ಮಗ. ಒಂದು ಅರ್ಥದಲ್ಲಿ ಈ ಹೊಲ ಎಲ್ಲ ನಮ್ದೇ. ಆದರೆ ಈ 12 ವರ್ಷದ ದೂರ ನಮ್ಮ ಹಕ್ಕಿನಿಂದನೂ ದೂರ ಮಾಡಿಬಿಡ್ತು. ಮತ್ತೆ ಅದನ್ನು ಪಡ್ಕೊಳ್ಳೋದೇ ನನ್ನ ಟಾರ್ಗೆಟ್. ಸರಿ ಕಣೋ, ಅವ್ರಿನ್ 1 ಮಂತಲ್ಲಿ ಪ್ಲೇಸ್ ವಿಸಿಟ್ಗೆ ಬರ್ತೀವಿ ಎಂದಿದ್ದಾರೆ. ಅಷ್ಟರಲ್ಲಿ ಫೋಟೋಸ್, GPS, ಲೊಕೇಶನ್ ಎಲ್ಲ ಡಾಕ್ಯುಮೆಂಟ್ ಮಾಡಿ ಕಳ್ಸಕ್ಕೆ ಹೇಳಿದ್ದಾರೆ. ಓಕೆ, ಈಗಲೇ ಲೊಕೇಶನ್ ಶೇರ್ ಮಾಡ್ತೀನಿ. ಇನ್ನೂ ಒಂದಷ್ಟು ಫೋಟೋಸ್ನು ಕಳಿಸ್ಕೊಡ್ತೀನಿ. ಪ್ರಾಪರ್ ಆಗಿ ಡಾಕ್ಯುಮೆಂಟ್ ರೆಡಿ ಮಾಡಿ. ಸರಿ ಕಣ, ನಿನ್ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಖಾಲಿ ಕೂತಿದ್ದೀವಿ. ಕೇರ್ಫುಲಿ ಡೀಲ್ ಮಾಡು ಆಯ್ತಾ? ಡೋಂಟ್ ವರಿ ಮಗ, ನಾನು ನೋಡ್ಕೋತೀನಿ. ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಇರ್ಲಿ, ಬೇಗ ಲೆಕ್ಕ ಹೇಳಪ್ಪ. ರಾಮಣ್ಣ, ಕೆಲ್ಸ ಹೇಗ್ ನಡೀತಿದೆ ರಾಮಣ್ಣ? ಇಲ್ಲಿ ನೋಡು, ಅರ್ಚಾಡಿದ್ರೇನೆ ಕೆಲ್ಸ ಆಗೋದು. ಇವತ್ತು ನೀನ್ ಊಟ ತಂದಿದ್ಯಲ್ಲಮ್ಮ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಣ್ಣ, ಅದಕ್ಕೆ ಅವ್ರು ತರ್ತಿದ್ರು ಬೇಡ ಅಂತ ನಾನೇ ತಗೊಂಡ್ ಬಂದೆ. ಅಯ್ಯೋ ಹೌದಾ? ಯಾವ ವಿಷಯದ ಬಗ್ಗೆ ಅಮ್ಮ? ಅದೇ ರಾಮಣ್ಣ, ಅರುಣ್ ಮಾವ ಊರಲ್ಲಿಲ್ಲ, 24ನೇ ತಾರೀಕ್ ಬರ್ತಾರೆ ಅಂದಿದ್ರಲ್ಲ. ಹೌದು. ಅವತ್ ಪಟ್ನಕ್ ಹೋಗಿ
ಹೇಗಾದ್ರೂ ಅರುಣ್ ಮಾವನ್ನ ನೋಡ್ಬೇಕು. ದೊಡ್ಡಯ್ಯನ್ ಬಗ್ಗೆ ಹೇಳಿ ಒಪ್ಪಿಸ್ಬೇಕು ರಾಮಣ್ಣ. ಅವತ್ ನನ್ ಜೊತೆಗೆ ನೀವು ಕೂಡ ಬರ್ತೀರಾ? ದೊಡ್ಡಯ್ಯಂಗೋಸ್ಕರ ಇಷ್ಟು ಕಷ್ಟಪಡ್ತಿದ್ಯಾ? ನನಗೂ ಇಲ್ಲ ಅನ್ನಕ್ಕಾಗಲ್ಲ. ಆದ್ರೆ ಅವತ್ತು ನಮ್ ಕುಮಾರಿಗೆ ಹೆಣ್ಣೋಡೋ ಶಾಸ್ತ್ರ ನಮ್ಮ ಮನೆಯಿಂದ ಬರಕ್ಕಾಗಲ್ಲ. ಹೌದಾ? ನಂಗೊಬ್ಳಿಗೆ ಹೋಗೋದಕ್ಕೆ ಭಯ ಅಂತೇನಲ್ಲ, ಆದ್ರೆ ಚಿಕ್ಕವಳಿದ್ದಾಗ ಮೊದಲನೇ ಸಲ ಪಟ್ನಕ್ಕೆ ಹೋಗಿದ್ದು. ಆಗ್ಲೇ ಅಮ್ಮ ಆಸ್ಪತ್ರೆಯಲ್ಲಿ ಸತ್ತು ಹೋಗಿದ್ದು. ಅವಾಗಿಂದ ನನಗ್ ಪಟ್ನಕ್ಕೆ ಹೋಗೋದು ಅಂದ್ರೆ ಏನೋ ಒಂಥರ ಆತಂಕ ಅಣ್ಣ. ಅದು ಅಲ್ದೆ ಆ 24ನೇ ತಾರೀಕೆ ಅಮ್ಮ ಸತ್ತು ಹೋಗಿದ್ದು. ಮತ್ತೆ ಅದೇ ದಿನ ಹೋಗ್ಬೇಕಾಗ್ ಬಂದಿದೆ. ಒಬ್ಳೇ ಹೋಗ್ಬರ್ಬೇಕು ಅಂದ್ರೆ ಹೇಗೋ ಆಗ್ತಿದೆ ರಾಮಣ್ಣ. ಅದಕ್ಕೆ ಯಾರಾದ್ರೂ ಜೊತೆಗಿದ್ರೆ ಧೈರ್ಯ ಅಂತ ನಿಮ್ಮನ್ನ ಬನ್ನಿ ಅಂತಿದ್ದೀನಿ. ಹೌದಾ? ಹಾಗಾದ್ರೆ ಯಾರಾದ್ರೂ ಆಳನ್ ಕಳಿಸ್ಲಮ್ಮ ಜೊತೆಲಿ? ಬೇಡ ರಾಮಣ್ಣ, ಈ ವಿಷಯ ನಿಮ್ಗೆ ನನ್ಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಾಗ್ಬಾರ್ದು. ನೀವ್ ಬಂದಿದ್ರೆ ಚೆನ್ನಾಗಿರೋದು. ನಿಜನಮ್ಮ, ಆದ್ರೆ ಹೇಗೆ? ಇಲ್ಲಿ ನೋಡಿದ್ರೆ ಮನೇಲಿ ಹೆಣ್ಣು ನೋಡಕ್ ಬರ್ತಾರೆ. ಹೋಗ್ಲಿ, 24ಕ್ಕೆ ಬಿಟ್ಟು ಮತ್ತೊಂದಿನ ಹೋಗೋಣವಾ? ಬೇಡ ರಾಮಣ್ಣ, ಅರುಣ್ ಮಾವ 24ನೇ ತಾರೀಕ್ ಬಂದು ಬೇರೆ ಏನೋ ಕೆಲ್ಸ ಅಂತ ಮತ್ತೆ ಬೇರೆ ಯಾವ್ದಾದ್ರೂ ಊರಿಗೆ ಹೊರಟೋದ್ರೆ ಮತ್ತೆ ತಡ ಆಗ್ಬಹುದು. ದೊಡ್ಡಯ್ಯನ್ ಪರಿಸ್ಥಿತಿ ನೀವೇ ನೋಡ್ತಿದ್ದೀರಲ್ಲ. ಒಂದಿನ ತಡ ಮಾಡೋದಕ್ಕೂ ಆಗಲ್ಲ ಅಣ್ಣ. ಏನೇ ಆದ್ರೂ 24ಕ್ಕೆ ಪಟ್ಟಕ್ ಹೋಗ್ಲೇಬೇಕು ರಾಮಣ್ಣ. ಮತ್ತೇನ್ ಮಾಡೋದಮ್ಮ? ಯೋಚನೆ ಮಾಡ್ತೀನಿ ರಾಮಣ್ಣ, ನಾನೇ ಏನಾದ್ರೂ ಒಂದ್ ಮಾಡ್ತೀನಿ. ಸರಿ, ಇಲ್ಲಿ ತಗೊಳ್ಳಿ. ಸರಿನಮ್ಮ. ಏನು ವನಜ? ಅಕ್ಕ ತಂಗಿ ಇಬ್ರು ಸೇರಿ ನನ್ನ ಹತ್ರ ಏನೋ ಕೇಳಕ್ ಬಂದಿರೋ ಹಾಗಿದೆ. ಕೇಳ್ದೆ ಯಾಕೆ ಹಾಗೆ ಹೋಗ್ತಿದ್ದೀರಾ? ಏನ್ ವಿಷಯ? ನಥಿಂಗ್ ಮೇಡಮ್, ಏನಿಲ್ಲ. ಇಟ್ಸ್ ಓಕೆ ಮೇಡಮ್. ನೀವ್ ಯಾವ್ದೋ ಸೀರಿಯಸ್ ಡಿಸ್ಕಷನ್ ಅಲ್ಲಿ ಇದ್ದೀರಾ ಅನ್ಸುತ್ತೆ. ನಾವ್ ಆಮೇಲೆ ಬರ್ತೀವಿ ಮ್ಯಾಮ್. ಸೀರಿಯಸ್ಸೇ, ಬಟ್ ಯೂಸ್ಲೆಸ್. ಇರ್ಲಾರ್ದಿರ ಇಲ್ಲಿ ಒಂದು ಕೆಲಸ ಕೇಳಿ ತಪ್ಪು ಮಾಡಿಬಿಟ್ಟೆ. ಸದ್ಯಕ್ಕಂತೂ ಈ ಟಾಪಿಕ್ನ ಬಿಡಲ್ಲ ಇವರು. ನೀವ್ ಹೇಳಿ, ಏನ್ ವಿಷಯ? ಮಾತಾಡಿ. ಅದೇ ಮೇಡಮ್, ನನಗೆ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಜಾಬ್ ಮಾಡಬೇಕು ಅಂತ ಆಸೆ. ಅಂದರೆ ನಿಮ್ಮ ಹತ್ರ ಕಲಿಯೋಕ್ಕೆ ತುಂಬಾನೇ ಚಾನ್ಸ್ ಇರುತ್ತೆ ಅಲ್ವಾ? ನಾನು ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದೀನಿ ಮೇಡಮ್. ಬೇಕಿದ್ರೆ ನನ್ನ ಸರ್ಟಿಫಿಕೇಟ್ಸ್ ನೋಡಿ. ನನಗೀಗಲೇ ಯಾವುದೇ ದೊಡ್ಡ ಕೆಲಸ ಬೇಡ ಮೇಡಮ್. ನೀವು ಒಪ್ಕೊಂಡ್ರೆ ಅಕ್ಕನ ಹತ್ರನೇ PA ಆಗಿ ಜಾಯ್ನ್ ಆಗ್ತೀನಿ. ನೋ ನೋ, ಸಾಧ್ಯ ಇಲ್ಲ. ನಿಮಗೆ ಈ ಜಾಬ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏಕದಂತ, ಒಂದು ನಿಮಿಷ ಮೇಡಮ್, ನಿಮ್ ಬಗ್ಗೆ ಹೇಳೋದಕ್ಕೆ ನಾನಿದಿಲ್ಲಲ್ಲ. ಇಷ್ಟಕ್ಕೂ ಮೇಡಮ್ ಬಗ್ಗೆ ನೀವೇನ್ ತಿಳ್ಕೊಂಡಿದ್ದೀರಾ? ಇಷ್ಟು ದಿವಸ ಈ ಮನೇಲಿದ್ದು ಮೇಡಮ್ ಬಗ್ಗೆ ನೀವು ತಿಳ್ಕೊಂಡಿರೋದು ಬರೀ ಇಷ್ಟನಾ? ನಿಮ್ಮ ತಂಗಿ ಆದ್ರೆ ಮನೇಲಿ ಇಟ್ಕೊಂಡು 4 ದಿವಸ ಊಟ ಹಾಕಿ, ಸರಿ ಅಲ್ವಾ ಮೇಡಮ್? ದುಡ್ಡೇನಾದ್ರೂ ಬೇಕು ಅಂದ್ರೆ ಸಹಾಯ ಮಾಡಿ, ಅಷ್ಟೇ ಅಲ್ವಾ ಮೇಡಮ್? ಅದನ್ನು ಬಿಟ್ಟು ವರ್ಕ್ನು ರಿಲೇಷನ್ನು ಲಿಂಕ್ ಮಾಡಬೇಡಿ, ಸರಿ ಅಲ್ವಾ ಮೇಡಮ್? ಬಾಯ್ ಮುಚ್ಚಿದ್ಯಾ? ಅಷ್ಟೇ ಅಲ್ವಾ ಮೇಡಮ್? ಪಾಪ ಇವ್ರಿಗೆ ನಿಮ್ ಬಗ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನನಗೂ ಇವಾಗ್ಲೇ ತಾನೇ ಗೊತ್ತಾಗಿದ್ದು, ಅದಕ್ಕೆ ಪೂರ್ತಿಯಾಗಿ ಅರ್ಥ ಆಗೋ ತರ ಹೇಳ್ಬಿಟ್ಟೆ. ಅರ್ಥ ಆಯ್ತು ತಾನೇ? ಹಾಗಾಗಿ ಇನ್ನು ಮೇಲೆ ನಮ್ಮವರು ಬಂಧುಗಳು ಅಂತ ಜಾಬ್ಗೆ ರೆಕಮೆಂಡ್ ಮಾಡಬೇಡಿ. ಏಕದಂತ, ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡು ಹೊರಗಡೆ ಹೋಗ್ತೀಯಾ? ಓಕೆ ಮೇಡಮ್, ಅದರಲ್ಲೇನಿದೆ, ಈಗಲೇ ಹೋಗ್ತೀನಿ ಮೇಡಮ್.
ಏನಂದೆ ನೀನು? ನಿನ್ನ ಅಕ್ಕನ ಹತ್ರ PA ಆಗಿ ಜಾಯ್ನ್ ಆಗ್ಬೇಕು ಅಂತ ಹೇಳ್ದೆ ಅಲ್ವಾ ನೀನು? ಆ ಜಾಬ್ ನಿನಗ್ ಕೊಡೋದಿಲ್ಲ. ಏನು ಅರ್ಹತೆ ಇಲ್ದಿರೋರ್ಗೆ ಜಾಬ್ ಕೊಡೋದು ಎಷ್ಟು ತಪ್ಪೋ, ಎಲ್ಲ ಅರ್ಹತೆ ಇರೋರ್ಗೂ ಕೂಡ ಸರಿಯಾದ ಜಾಬ್ ಕೊಡದೇ ಇರೋದು ಕೂಡ ಅಷ್ಟೇ ತಪ್ಪು. ನಿನ್ನ ಹತ್ರ ಇರೋ ಅರ್ಹತೆಗೆ ಒಬ್ಬರ ಹತ್ರ PA ಆಗಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹೇಗೂ ನನಗೆ ಇನ್ನೊಂದು ಬ್ರಾಂಚ್ನ ನೋಡ್ಕೊಳ್ಳೋಕೆ ಒಬ್ರು ಇನ್ಚಾರ್ಜ್ ಬೇಕಿದೆ. ಸೊ ನಾಳೆ ಆಫೀಸಿಗೆ ಬಂದು ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ, ನಂಗ್ ಅತ್ತೆ ಜಾಬ್ ಕೊಟ್ರು. ನಮ್ ಪ್ಲಾನ್ ವರ್ಕೌಟ್ ಆಗೋಯ್ತು. ಏನೇ ವರ್ಕೌಟ್ ಆಗೋದು? ನೀನೇನೋ ನನ್ನ ಹತ್ರ PA ಆಗಿ ಸೇರಿದ್ರೆ ನನ್ಗೆ ಯಾವ ಕಷ್ಟನೂ ಇರಲ್ಲ ಅಂತ ನಿನ್ನ ಅಮೆರಿಕದಿಂದ ಕರ್ಸಿದ್ರೆ ನಿನಗ್ ಬೇರೆ ಕೆಲ್ಸನೇ ಕೊಟ್ರಲ್ಲ ದೇವ್ರೇ. ಮತ್ತೆ ನನ್ ಕತೆ ಮೊದ್ಲಿನ ತರನೇ ಆಗೋಯ್ತಲ್ಲಪ್ಪ ದೇವ್ರೇ, ದೇವ್ರೇ. ಅಯ್ಯೋ ಅಕ್ಕ, ನಿಲ್ಸು. ಸುಮ್ಮನೆ ಯಾಕೆ ಈ ತರ ಹೇಳ್ತೀಯ? ನಿನ್ನ ಹತ್ರ PA ಜಾಬ್ ಮಾಡಿದ್ರೆ ಏನು, ಬೇರೆ ಜಾಬ್ ಮಾಡಿದ್ರೆ ಏನು? ಅದೇ ಆಫೀಸ್, ಅದೇ ಮನೆ ತಾನೇ. ನಿನ್ ವರ್ಕ್ ಏನಾದ್ರೂ ಇದ್ರೆ ನಾನು ನೋಡ್ಕೋತೀನಲ್ವಾ? ಯಾಕೆ ಸುಮ್ಮನೆ ಟೆನ್ಷನ್ ಆಗ್ತೀಯಾ? ನೋಡು, ನಮ್ಮ ಆಸೆ, ನಮ್ಮ ಅಮ್ಮನ ಆಸೆ ತೀರ್ಸೋದಿಕ್ಕೆ ಬೀಜ ನೆಟ್ಟಾಯ್ತಕ್ಕ. ಇಬ್ರು ಅಕ್ಕ ತಂಗಿರು ಈ ಮನೆನ ಆಳೋಕ್ ಹೊರಟಿದೀವಿ. ಅದು ಯಾವಾಗ್ಲೂ ಹೀಗೆ ನಗ್ತಿದ್ರೆ ಅದಾಗ ಅದೇ ಕೆಲ್ಸಗಳಾಗೋಗ್ತವೆ. ಬಾ ಹೋಗೋಣ. ಬಾ. ಫೋಟೋ ತೆಗಿಯೋಣ ಅಂತ ಬಂದೆ. ತೆಗಿ. ನಿನ್ ಪಟ್ನದಲ್ಲಿ ತೆಗ್ದ ಹಾಗೆ ನಮ್ ಹಳ್ಳಿಲಿ ಎಲ್ ಬೇಕೋ ಅಲ್ಲಿ ಫೋಟೋ ತೆಗಿತಿದ್ರೆ ಮಾರಮ್ಮನ್ ಗುಡಿ ಮುಂದೆ ಕುರಿ ಕಟ್ಟಾಕ್ದಾಗೆ ಕಟ್ಟಾಕ್ತಾರೆ. ಓದೋದಕ್ ಬರಲ್ಲ ಅನ್ನೋದ್ ಬಿಟ್ರೆ ಮಾತನ್ನ ಚೆನ್ನಾಗ್ ಆಡೋದ್ ಕಲ್ತಿದ್ದಾಳೆ. ಏನೋ ಗೊಡಗ್ತಿರೋ ಹಾಗಿದೆ. ಮುಂದ್ ಬರಕ್ಕೆ ಧೈರ್ಯ ಸಾಕಾಗ್ತಿಲ್ವಾ? ಏನಿಲ್ಲ, ಆ ಮಾರಮ್ಮ ನೀನೇನಾ? ಹೌದು, ನಾನೇ. ಮತ್ ನಾನ್ ಮಾರಮ್ಮ ಅಂತ ಗೊತ್ತಿದ್ರು ಕುರಿ ಯಾಕ್ ಹತ್ರ ಬರ್ತಿದ್ಯೋ? ಮೊದ್ಲು ಬಂದಿದ್ದು ನಾನು. ಆದ್ರೆ ಈ ಊರು ನಂದು. ಹೆಸರೇನಾದ್ರು ಬರ್ತಿದ್ಯಾ? ಊರಲ್ಲಿ ನನ್ ಹೆಸರು ಕೇಳ್ ನೋಡು, ಗೊತ್ತಾಗುತ್ತೆ. ಏಯ್, ನನಗ್ ಟೈಮ್ ಆಗ್ತಾ ಇದೆ. ನೀನ್ ಹಿಂದಕ್ ಹೋದ್ರೆ ನಾನು ಹೋಗ್ತೀನಿ. ನಾನ್ ಮಾತ್ರ ಕೆಲ್ಸ ಇಲ್ದೆ ಕೂತಿದ್ದೀನಾ? ನಂಗೂ ತಡ ಆಗ್ತಿದೆ. ನೀನೇ ಹಿಂದೆ ಹೋಗು, ನಾನ್ ಹೋಗ್ಬೇಕು. ನಾನ್ ಹೋಗಲ್ಲ. ಆಯ್ತು, ನಾನು ಹೋಗಲ್ಲ. ಯಾರು ಹಿಂದಕ್ಕೆ ಹೋಗೋದ್ ಬೇಕಾಗಿಲ್ಲ ಸರ್ಸು. ಇಬ್ರು ಒಂದೇ ಸಲ ದಾಟ್ಕೊಂಡು ಹೋದ್ರೆ ಸರಿ ಹೋಗತ್ತೆ. ಈ ಸಂಕದ ಮೇಲೆ ಸರಿಯಾಗಿ ನಡೆಯೋಕೆ ಇವನಿಗ್ ಬರಲ್ಲ, ಇನ್ ಪಕ್ಕದಲ್ಲಿ ದಾಟೋದ್ ಬೇರೆನಾ? ಓಯ್, ಯಾರಿಗಾಗಲ್ಲ ಅಂತಿದ್ಯಾ? ದಾಟ್ ತೋರ್ಸ್ಲಾ? ಸರಿ, ಬಾ ಮತ್ತೆ. ಹೋಗು.
ಓಯ್ ಪಟ್ನಾ, ಹೇಗಿತ್ತು ನೋಡ್ದ್ಯಾ? ನದಿಲಿ ಪಾಪ ಅಂತ ಕೈ ಕೊಟ್ರೆ ನನ್ನನ್ನೇ ನೀರಲ್ಲಿ ಬೀಳಿಸ್ತ್ಯಾ? ಇದನ್ನ ನೀವ್ ಓದಿರೋರು ಏನು ಅಂತಿರಲ್ಲ, ಏನದು ಟಿಟ್ಟು ಟ್ಯಾಟು. ಬಾಯ್ ತಿರ್ಗಲ್ಲ ಬಿಡು, ನಮ್ ಹಳ್ಳಿ ಭಾಷೆಲೆ ಹೇಳ್ತೀನಿ. ಸೇರಿಗೆ ಸವ್ವಾ ಸೇರು. ಇನ್ ಮುಂದೆ ಸರಿಯಾಗಿ ನೆನ್ಪಿಟ್ಕೋ. ಸರ್ಸಕ್ಕ, ಈ ಡ್ರೆಸ್ ಹೇಗಿದೆ? ತುಂಬಾ ಚೆನ್ನಾಗಿದೆ. ನನ್ಗೆ ಹೆಂಗಿದೆ ಅಕ್ಕ? ಇಬ್ರಿಗೂ ಬಹಳ ಚೆನ್ನಾಗಿದೆ. ಯಾರ್ ಹೊಲ್ದಿದ್ದು? ನಾನೇ ಸರ್ಸು. ಸರಿ ಅಕ್ಕ, ನಾವು ಹೋಗಿ ಬರ್ತೀವಿ. ಅವತ್ತು ಉಳಿದಿರೋ ಬಟ್ಟೆಲಿ ನಿನ್ ತಂಗಿಗೆ ಬಟ್ಟೆ ಹೊಲ್ಕೊಂಡಿಯಲ್ಲ, ಆ ಡ್ರೆಸ್ ಹಾಕಿ ಗುಡಿಗೆ ಬೇರೆ ಕರ್ಕೊಂಡೋಗಿದ್ದಂತೆ. ಅಲ್ಲಿ ನೋಡಿ ಎಲ್ರಿಗೂ ಇಷ್ಟ ಆಗಿ ತೇಟ್ ಅದೇ ತರ ಡ್ರೆಸ್ ಬೇಕು ಅಂತಿದ್ದಾರೆ ಸರ್ಸು. ಹೌದಾ ಅಣ್ಣ? ಅಷ್ಟ್ ಚೆನ್ನಾಗಿತ್ತಾ? ಚೆನ್ನಾಗಿರೋದೇನು, ನನ್ನ ಹತ್ರ ಎಷ್ಟೋ ಗಿರಾಕಿ ಬರ್ತಿದ್ದಾರೆ. ನಮ್ಮ ಊರಲ್ಲಿ ದೊಡ್ಡ ಟ್ರೆಂಡ್ ಆಗೋಗಿದೆ. ಟ್ರೆಂಡಾ? ಟ್ರೆಂಡ್ ಅಂದ್ರೆ ಏನಣ್ಣ? ಅದೇನಮ್ಮ, ಸಿಟಿಲಿ ಹರಿದೋಗಿರೋ ಪ್ಯಾಂಟ್ ಹಾಕೊಂಡು ಹರಿದೋಗಿರೋ ಶರ್ಟ್ಗಳು ಹಾಕೊಂಡು ಬಣ್ಣದ ಬಟ್ಟೆಗಳಲ್ಲಿ ಜಾತ್ರೆ ತರ ಬಟ್ಟೆ ಹೊಲ್ಸ್ಕೊತಾರಲ್ಲಮ್ಮ, ಅದು. ಆದ್ರೆ ನೀನ್ ಮಾತ್ರ ₹1 ಖರ್ಚಿಲ್ದೆ ಕೆಲ್ಸಕ್ಕೆ ಬರ್ದಿರೋ ಬಟ್ಟೆಲಿ ಹೊಲ್ಕೊಂಬಿಟ್ಟೆ. ನೀನ್ ತುಂಬಾ ಬುದ್ಧಿವಂತೆ ಸರ್ಸು. ನಂಗೆ ಸ್ವಲ್ಪ ಕೆಲಸ ಇದೆ, ವೆಂಕಟರಮಣ ಹತ್ರ ಹೋಗಿ ಬರ್ತೀನಿ. ಚಿನ್ನಿ, ಚಿನ್ನಮ್ಮ, ಚಿನ್ನಿ, ಚಿನ್ನಮ್ಮ ಎಲ್ಲಿದ್ದಾಳೆ? ಚಿನ್ನಮ್ಮ, ನಿಂಗ್ ಲಂಗ ಹೊಲ್ದಿದ್ನಲ್ಲ, ಎಷ್ಟು ಜನ ಆ ಲಂಗಾನ ಚೆನ್ನಾಗಿದೆ ಅಂದ್ರು ಗೊತ್ತಾ? ಪಕ್ಕ ನಿನ್ ಹಾಗಿರೋ ಲಂಗಾನೇ ಎಲ್ರೂ ಹೊಲ್ಸ್ಕೊಳ್ತಿದ್ದಾರೆ. ಅಬ್ಬಾ, ಎಷ್ಟು ದೃಷ್ಟಿ ಆಗಿದ್ಯೋ ನನ್ ಚಿನ್ನಮ್ಮಂಗೆ. ಇವತ್ತು ನಿಂಗೆ ದೃಷ್ಟಿ ತೆಗಿತೀನಿ. ಎಲ್ಲಿದ್ದಾಳೆ ನನ್ ಚಿನ್ನಮ್ಮ? ಎಲ್ ಬಚ್ಚಿಟ್ಕೊಂಡಿದ್ದಾಳೆ? ಚಿನ್ನಮ್ಮ, 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 ಏನೇ ನಿನ್ ತಂಗಿ ಏನು ಈ ಊರಿಗೆ ಸುಂದ್ರಿ ಅನ್ನೋ ಹಾಗೆ ದೃಷ್ಟಿ ತೆಗೆಯೋದಕ್ಕೆ ಅಂತ ಬಂದ್ಯಾ? ಅದನ್ನ ಆಮೇಲೆ ಮಾಡ್ಕೊಳ್ಳುವಂತೆ ಮೊದ್ಲು ಈ ಬಟ್ಟೆನ ತಗೊಂಡ್ ಹೋಗಿ ಲಂಗ ದಾವಣಿ ಹೊಲಿ. ನಾನಾ? ಮತ್ತೆ ನಾನಾ? ಆದ್ರೆ ಪ್ರಭಾ, ಅದು ಉಳ್ದೋಗಿರೋ ಬಟ್ಟೆಲಿ ಚಿನ್ನಿಗೇನೋ ಹೊಲ್ದಿದ್ದೆ. ಏನೋ ಹೊಲದ್ಯಾ? ಇವಾಗ ತಾನೇ ಹೇಳಿದ್ಯಲ್ಲೇ ಚಿನ್ನಿ, ನಿನ್ನಂತ ಲಂಗನೆ ಊರವರೆಲ್ಲ ಹೊಲಿಸ್ಕೊತಾ ಇದಾರೆ, ನಿನ್ಗೆ ದೃಷ್ಟಿ ತೆಗಿಬೇಕು ಹಾಗೆ ಹೀಗೆ ಅಂತಿದ್ದೆ. ಯಾಕೆ ನಿನ್ ತಂಗಿಗಾದ್ರೆ ಹೊಲಿತೀಯ, ನನ್ಗಾದ್ರೆ ಹೊಲಿಯಲ್ವಾ? ಅದ್ ಹಾಗಲ್ಲ ಪ್ರಭಾ, ಅದು ಏನೇ ಯಾಕಾಗಲ್ಲ? ಹೋಗಿ ಒಂದು ಲಂಗ ದಾವಣಿ ಒಲಿ ಅಂದ್ರೆ ಅಷ್ಟು ನಾಟಕ ಆಡ್ತೀಯಲ್ಲ? 3 ಹೊತ್ತು ಸರಿಯಾಗಿ ಮುಕ್ತಿ ಅಲ್ಲ, ಅಷ್ಟು ಮಾತ್ರ ಹೊಲಿಯಕ್ಕಾಗಲ್ವಾ? ಅದಕ್ ನನ್ ಮಗಳು ದುಡ್ಡು ತಗೊಂಡು ಟೈಲರ್ ಹತ್ರಕ್ ಹೋಗ್ಬೇಕಾ? ಅವಳು ಹೇಳ್ದಾಗೆ ಆ ಲಂಗ ದಾವಣಿನ ಹೊಳ್ದು ತಂದ್ರೆ ಸರಿ. ಹೋಗೋ. ಹೇಯ್, ನಿನ್ ತಂಗಿಗಿಂತ ಚೆನ್ನಾಗಿರೋ ಡಿಸೈನ್ ನ ಹೊಲಿಬೇಕು. ನಾಳೆಯಿಂದ ಇಡೀ ಊರಲ್ಲೆಲ್ರೂ ನನ್ ಲಂಗ ದಾವಣಿ ಬಗ್ಗೆನೆ ಮಾತಾಡ್ಕೋಬೇಕು. ಅರ್ಥ ಆಯ್ತಾ? ನನ್ನನ್ನು ಮತ್ತೆ ನೀರಿಗೆ ಬೀಳೋ ಹಾಗೆ ಮಾಡಿದ್ಲು. ಅಲ್ಲ, ಈ ಹಳ್ಳಿ ಹುಡುಗಿಗೆ ಎಷ್ಟು ಪೊಗರಿದೆ. ನನ್ನನ್ನು ನೀರಿಗೆ ತಳ್ಳಿಬಿಟ್ಟು ಸೇರಿಗೆ ಸವಾ ಸೇರು ಅಂತ ಬೇರೆ ಹೇಳ್ತಾಳೆ. ಇವಳನ್ನು ಸುಮ್ಮನೆ ಬಿಡಬಾರ್ದು. ನಾನು ಆ ಸೇಡ್ಗೆ ಸೇಡ್ ತೀರಿಸ್ಕೋತೀನಿ. ಬಂದಿರೋ ಕೆಲಸ ಮುಗೀಲಿ, ಆಮೇಲೆ ಇವಳನ್ನು ವಿಚಾರಿಸ್ಕೋತೀನಿ.
ವಾಟರ್ ಪ್ರೂಫ್ ಆಗಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂದ್ರೆ ಫೋನಲ್ಲಿರೋ ಡೇಟಾ ಎಲ್ಲ ಹಾಳಾಗಿ ಹೋಗ್ತಿತ್ತು. ಅಣ್ಣ ಯಾಕೆ ಇಷ್ಟೊಂದ್ಸಲ ಫೋನ್ ಮಾಡಿದ್ದಾರೆ? ಏನಾದ್ರೂ ಇಂಪಾರ್ಟೆಂಟ್ ಮ್ಯಾಟ್ರಾ? ಹೇ ಮ್ಯಾಗಿ, ಕಂಗ್ರಾಟ್ಸ್. ಥ್ಯಾಂಕ್ ಯು ಬಾವಾ. ಆಗಿ ನಮ್ಮ ಮೇಡಮ್ ಇಂಪ್ರೆಸ್ ಮಾಡಿ ಜಾಬ್ ಪಡ್ಕೊಂಡೆ ಅಂದ್ರೆ ಇದು ಸಾಮಾನ್ಯದ ಕೆಲಸ ಅಲ್ಲ. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಬಾವಾ. That is my sister Maggie. ಈಗೇನಂತೀರಾ? ನಾನೇನ್ ಹೇಳ್ತೀನಿ, ಏನೇ ಆದ್ರೂ ನಿನ್ ತಂಗಿನ ತಾನೆ, ಅಷ್ಟು ಇಂಟೆಲಿಜೆನ್ಸ್ ಇಲ್ಲದೆ ಇರತ್ತಾ? ಇಂಪಾರ್ಟೆಂಟ್ ಕಾಲ್. ಯು ಗೈಸ್ ಕ್ಯಾರಿ ಆನ್. ಹಲೋ ಹಲೋ ಅಣ್ಣ. ಏಯ್, ಫೋನ್ ಯಾಕೆ ಆಫ್ ಮಾಡಿದ್ದೆ? ಫೋನ್ ನೀರಲ್ಲಿ ಬಿದ್ದೋಯ್ತು ಅಣ್ಣ, ಅದೆಲ್ಲ ಒಂದು ದೊಡ್ಡ ಕಥೆ. ಅದನ್ನ ಆಮೇಲೆ ಹೇಳ್ತೀನಿ ಬಿಡು. ಏನು ಅಷ್ಟೊಂದ್ಸಲ ಫೋನ್ ಮಾಡಿದ್ದೆ? ಹೇಗೆ ಹೋದ್ಯೋ ಏನು ಅಂತ. ಹೌದು, ಮನೆಗೆ ಹೋದ್ಯಾ? ತಾತಯ್ಯ ಸಿಕ್ಕಿದ್ರಾ? ಏನಂದ್ರು? ನಿನ್ ನೋಡಿ ಹ್ಯಾಪಿಯಾಗಿರ್ಬೇಕಲ್ವಾ? ಹಲೋ ಅಣ್ಣ, ನಾನಿನ್ನೂ ಮನೆ ಒಳಗೂ ಹೋಗಿಲ್ಲ, ತಾತಯ್ಯನ್ನೂ ನೋಡಿಲ್ಲ. ಮನೆ ಹೊರಗೆ ಟೆಂಟ್ ಹಾಕೊಂಡಿದ್ದೀನಿ. ಅಷ್ಟು ದೊಡ್ಡ ಬಂಗ್ಲೆ ಇಟ್ಕೊಂಡು ಹೊರಗಡೆ ಟೆಂಟ್ ಹಾಕೋದಂದ್ರೇನು? ಇಷ್ಟಕ್ಕೂ ತಾತಯ್ಯನ ಹತ್ರ ಯಾಕೆ ಹೋಗಿಲ್ಲ ನೀನು? ಹೋದ್ರೆ ಒಳಗೆ ಸೇರಿಸ್ಕೋತಾರೆ ಅನ್ನೋ ಗ್ಯಾರಂಟಿ ಏನು? ನಮ್ ತಾತಯ್ಯ ಕಣೋ, ನಿನ್ಯಾಕೆ ಒಳಗ್ ಬಿಡಲ್ಲ? ಏನೋ ನನ್ನ ಮಗ ಸೊಸೆ ಮೊಮ್ಮಕ್ಕಳು ಅಂತ ಮೊನ್ನೆ ತಾತ ಮನೆಗೆ ಬಂದಾಗ ನಮ್ಮ ಮೇಡಮ್ ಹೊರಗೆ ಹೋಗು ಅಂತ ಹೇಳಿದ್ರಲ್ಲ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಈಗ ಇವರು ನನ್ನ ಹೊರಗಡೆ ಹೋಗು ಅಂದ್ರೆ ಹೇಳಿ ಕೇಳಿ ನಮ್ಮ ಬ್ಲಡ್ಡಲ್ಲಿ ಸ್ವಾಭಿಮಾನ ಜಾಸ್ತಿನೇ ಇದೆಯಲ್ವಾ? ತಾತಯ್ಯಂಗೆ ನಾವಂದ್ರೆ ಪ್ರಾಣ ರಾಹುಲ್. ನಾವು ಯಾವಾಗ ಬರ್ತೀವಿ ಅಂತ ಎದುರು ನೋಡ್ತಿರ್ತಾರೆ. ನೀನ್ ಬಂದಿದ್ದೆ ಅಂತ ಗೊತ್ತಾದ್ರೆ ತುಂಬಾ ಸಂತೋಷ ಪಡ್ತಾರೆ. ನೋ ಬ್ರದರ್, ಈಗಂತೂ ಚಾನ್ಸ್ ತಗೊಳ್ಳೋದೇ ಇಲ್ಲ. ನಾನು ಬಂದಿದ್ದು ಬಿಸ್ನೆಸ್ ಕೆಲಸದ ಮೇಲೆ. ಎಲ್ಲ ಕೆಲಸ ಸ್ಮೂತಾಗಿ ಹೋಗಬೇಕು. ಸೊ ತಾತಯ್ಯನೇ ನನ್ನ ಗುರ್ತು ಹಿಡಿದು ಅವರೇ ನನ್ನನ್ನು ಮನೆ ಒಳಗೆ ಕರ್ಕೊಂಡು ಹೋಗೋ ಹಾಗೆ ಮಾಡಬೇಕು. ಏನೋ ಅಪ್ಪ, ನೀನು ನಿನ್ ಬಿಸ್ನೆಸ್ ಪ್ಲಾನ್ಸು ನನಗಂತೂ ಏನು ಅರ್ಥನೇ ಆಗಲ್ಲ. ನೋಡು, ಈಗಾಗಲೇ ತಾತಯ್ಯ ನಮಗೋಸ್ಕರ ಕಾದು ಕಾದು ಬೇಸತ್ತು ಮನುಷ್ಯರ ಮೇಲೆ ನಂಬಿಕೆನೆ ಕಳ್ಕೊತಿದ್ದಾರೆ. ಅದಕ್ಕೆ ನೀನು ಅವ್ರನ್ನ ಮೀಟ್ ಆದಾಗ ಅವ್ರ ಜೊತೆ ಪ್ರೀತಿಯಿಂದ ನೋಡ್ಕೋ. ನಿನ್ ಬಿಸ್ನೆಸ್ ವಿಷಯ ಎಲ್ಲ ಆಮೇಲೆ ನೋಡ್ಕೋಬಹುದು. ಓಕೆ ಅಣ್ಣ. ಓ ಓಕೆ, ನೀವಿಬ್ರು ಹೋಗಿ ನಾನು ಹೇಳಿದ ಕೆಲಸ. ಓಕೆ, ಗೋ. ಹಲೋ ಹೇಗಿದೆ ವಾಗ್ದೇವಿ? ಹಲೋ, ಯಾರು? ನಾನು ನಿನಗೆ ಪ್ರಿಯಳಾದ ಶತ್ರು. ಹೇಳು ಶ್ಯಾಮ್ಲಾ, ಏನಿದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದೆ? ಪರವಾಗಿಲ್ಲ, ಧ್ವನಿ ಕೇಳ್ತಿದ್ದಾಗೆ ಸರಿಯಾಗಿ ಗುರುತಿಡ್ದಿದ್ಯಾ. ನನ್ನ ಮಾತ್ರ ಯಾವತ್ತೂ ಮರಿಬೇಡ ವಾಗ್ದೇವಿ. ಅದಕ್ಕೆ ನೀನಂದ್ರೆ ನನಗೆ ತುಂಬಾ ಇಷ್ಟ. ಪ್ರೀತಿ ಇರೋರ್ನ ನೆನ್ಪಿಟ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಆದ್ರೆ ಪ್ರೀತಿ ಇರೋ ಶತ್ರುಗಳನ್ನ ಮರಿಲೇಬಾರ್ದಲ್ವ ಶ್ಯಾಮಲಾ? ಸರಿ, ವಿಷಯ ಏನು ಅಂತ ಹೇಳು. ಏನ್ ಫೋನ್ ಮಾಡಿದ್ದು? ಆದ್ರೆ ಈ ಸಲ ಮಾತ್ರ ನಿಜವಾಗ್ಲೂ ನಿನ್ ಒಳ್ಳೇದಕ್ಕೆ ಫೋನ್ ಮಾಡಿತ್ತು. ನೀನ್ ಯಾವಾಗ್ಲೂ ನಂಬರ್ 1 ಆಗಿರ್ಬೇಕು ಅಂತ ಅನ್ಕೊಳ್ತೀಯಲ್ಲ, ನಾನು ಕೂಡ ನಿನ್ನ ಯಾವತ್ತೂ ನಂಬರ್ 1 ಆಗಿ ನೋಡ್ಬೇಕು ಅಂತ ಅನ್ಕೊಳ್ತೀನಿ. ಆದ್ರೆ ಹೊಸದಾಗಿ ಫೇಲ್ ಆಗೋದಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದೀಯಾ? ಈ ವಾಗ್ದೇವಿ ಫೇಲ್ ಆಗೋದಾ? ನನಗ್ ಗೊತ್ತಿರೋದೆಲ್ಲ ಒಂದೇ, ವಿಜಯನ ಸಾಧಿಸೋದು ಮಾತ್ರನೇ. ಅದೂ ಕೂಡ ನಂಬರ್ 1 ವಿಜಯ. ನಿಜಾನೇ ವಾಗ್ದೇವಿ, ಮೀನಿನ ಮರಿ ಬಾವಿಲಿ ಇದ್ದಿದ್ರೆ ನಂಬರ್ 1 ಆಗ್ಬೋದು. ಆದ್ರೆ ನೀರಿಂದ ಹೊರಗಡೆ ತಂದ್ ನೋಡು, 2 ನಿಮಿಷದಲ್ಲಿ ನೀರಿಲ್ದೆ ವಿಲವಿಲ ಅಂತ ಒದ್ದಾಡಿ ಸತ್ ಹೋಗುತ್ತೆ. ಚೆನ್ನಾಗಿ ಸ್ಕೂಲು ಕಾಲೇಜು ನೋಡ್ಕೊಂಡು ಅದರಲ್ಲಿ ನಂಬರ್ 1 ಆಗಿದ್ಯಲ್ಲ, ಮತ್ತೆ ಈ ಟೆಂಡರಲ್ಲೂ ಯಾಕೆ ನನ್ನ ಸಾಮ್ರಾಜ್ಯಕ್ಕೆ ನುಗ್ಗಿ ಎಂಟರ್ ಆಗೋಕ್ ನೋಡ್ತಾ ಇದೀಯಾ? ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಡೆಸೋದ್ರಲ್ಲಿ ನೀನು ರಾಣಿ ಆದ್ರೆ, ಟೆಂಡರಲ್ಲಿ, ಕಾಂಟ್ರಾಕ್ಟಲ್ಲಿ, ರಿಯಲ್ ಎಸ್ಟೇಟಲ್ಲಿ ನಾನು ಮಹಾರಾಣಿನೇ. ಹಾಗಾಗಿ ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ನನಗ್ ಸಿಗೋ ಗವರ್ಮೆಂಟ್ ಟೆಂಡರ್ ಬಿಟ್ಟು ಓಡ್ ಹೋಗ್ತೀಯಾ? ನೀನು ಓಡೋದ್ರೆ ನಾನ್ ನೋಡಕ್ಕಾಗಲ್ಲ. ಗಾಬರಿ ಆಗ್ಬೇಡ ಶ್ಯಾಮ್ಲಾ, ನೀನ್ ನೋಡ್ಲಿಲ್ಲ ಅಲ್ವಾ? ನಾನೇನ್ ಓಡ್ ಹೋಗಿಲ್ಲ.
ನಿನಗಿನ್ನೂ ಈ ವಾಗ್ದೇವಿ ಬಗ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ ಶ್ಯಾಮ್ಲಾ. ಈ ವಾಗ್ದೇವಿ ಎಂಟರ್ ಆಗೋವರೆಗೂ ಯಾರು ಬೇಕಾದ್ರೂ ಯಾವ ರಂಗದಲ್ಲಿ ಬೇಕಾದ್ರೂ ರಾಣಿ ಮಹಾರಾಣಿ. ಎಸ್, ಆದ್ರೆ ಈ ವಾಗ್ದೇವಿ ಒಂದು ಸಾರಿ ಹೆಜ್ಜೆ ಇಟ್ಲು ಅಂದ್ರೆ ಎಂಥ ಮಹಾರಾಣಿ ಆಗಿದ್ರೂ ಕೂಡ ಕೆಳಗಡೆ ಇಳಿದು ಸಿಂಹಾಸನನ ಬಿಟ್ಕೊಡ್ಲೇಬೇಕು. ಇಲ್ಲಿ ಇಂಥ ಪೊಗರು ಅಹಂಕಾರ ಕೆಲ್ಸಕ್ಕೆ ಬರಲ್ಲ ವಾಗ್ದೇವಿ. ಆತ್ಮವಿಶ್ವಾಸ ಪೊಗರಾಗಿ ಕಂಡ್ರೆ ಅದು ನನ್ ತಪ್ಪಲ್ಲ ಶ್ಯಾಮಲಾ. ಅಲ್ಲ, ನಾನೇ ನಿನಗೆ ಪೈಪೋಟಿಯಾಗಿ ಬಂದಿಲ್ವಲ್ಲ. ನನ್ನ ಸ್ಕೂಲ್ಗೋಸ್ಕರ ನಾನ್ ಟೆಂಡರ್ ತಗೊಳ್ತಿದ್ರೆ ನಾನು ಹೋಗೋ ದಾರಿಗೆ ನೀನೇ ಅಡ್ಡ ಬರ್ತಾ ಇದೀಯ. ಅಂದ್ರೆ ನೀನ್ ಟೆಂಡರ್ ಹಿಂದೆ ತಗೊಳಲ್ವಾ? ಇಟ್ಟು ಹೆಜ್ಜೆ ಹಿಂದೆ ಇಡೋದು ಈ ವಾಗ್ದೇವಿಗೆ ಅಭ್ಯಾಸನೇ ಇಲ್ಲ. ಸರಿ, ಓಡ್ ಹೋಗ್ಬೇಕು ಅಂತ ನೀನ್ ಅಷ್ಟು ಆಸೆ ಪಡ್ತಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಓಡ್ ಹೋಗೋದಕ್ಕೆ ರೆಡಿ ಆಗಿರೋ. ಮೊದಲು ನೀನು ಎಲೆಕ್ಷನ್ ಅಲ್ಲಿ ಗೆದ್ದು ಎಕ್ಸ್-MLA ಇಂದ MLA ಆಗು. ಆಮೇಲೆ ನನ್ನನ್ನು ಓಡಿಸೋದ್ರ ಬಗ್ಗೆ ನೀನ್ ಆಲೋಚನೆ ಮಾಡು. ಆಲ್ ದಿ ಬೆಸ್ಟ್. ಪ್ರಭಾ, 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 ಪ್ರಭಾ. ವಿಡಿಯೋ ಮಾಡೋವಾಗ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮ್ಯಾನರ್ಸ್ ಕೂಡ ನಿನ್ಗಿಲ್ವಾ? ನೀನು ಲಂಗ ದಾವಣಿ ಹೊಲ್ಕೊಂಡ್ ತಗೊಂಬಂದ್ಯಲ್ಲ, ಅದನ್ನ ಹೊಲ್ಕೊಂಡ್ ತಂದಿದ್ದೀನಿ. ಆಗ್ಲೇ ಹೊಲ್ದು ಬಿಟ್ಟಿಯಾ? ಇದೇನ್ ಹೀಗಿದೆ? ನಿನ್ ತಂಗಿಗ್ ಚೆನ್ನಾಗೇ ಹೊಲ್ದಿದ್ಯಲ್ಲ, ನನ್ಗ್ಯಾಕೆ ಇಷ್ಟು ಕೆಟ್ಟದಾಗ ಹೊಲ್ದಿದ್ಯಾ? ಇಲ್ಲ ಪ್ರಭಾ, ಇದು ಕೂಡ ಚೆನ್ನಾಗೇ ಇದೆ. ಏನು ಚೆನ್ನಾಗಿದೆ? ಹಾ, ಅದೇನೋ ಕಲರ್ ಕಲರ್ ಆಗಿ ಎಷ್ಟು ಚೆನ್ನಾಗಿದೆ. ಇದು ಮಾತ್ರ ಒಂದೇ ಬಣ್ಣ. ಹೇಗಿದೆ ನೋಡು. ನಿನ್ ತಂಗಿಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚಲ್ವಾ ನಿನ್ಗೆ? ಬೇಕು ಅಂತ ಮಾಡಿದ್ಯಾ ನೀನು? ಇಲ್ಲ ಪ್ರಭಾ, ಚಿನ್ನಿಗೇನೋ ಉಳ್ದ್ ಹೋಗಿದ್ ಬಣ್ಣದ ಬಟ್ಟೆ ಎಲ್ಲ ಸೇರಿಸಿ ಹೊಲ್ದಿದ್ದಲ್ವಾ, ಅದಕ್ಕೆ ಅದು ಬಣ್ಣದ ಬಟ್ಟೆ ಹಾಗೆ ಕಾಣುತ್ತೆ. ಆದ್ರೆ ನಿಂದ್ ಒಂದೇ ಬಟ್ಟೆ ಅಲ್ವಾ, ಅದಕ್ಕೆ ಒಂದೇ ಬಣ್ಣ ಇದೆ. ಆದ್ರೆ ಎರಡು ಒಂದೇ. ಇಲ್ಲಿ ನೋಡು, ಬೇಕಾದ್ರೆ ನೋಡು. ಏನೇ ನೋಡೋದು? ನನ್ಗಷ್ಟು ಗೊತ್ತಾಗಲ್ಲ ಅನ್ಕೊಂಡ್ಯಾ? ನನ್ಗೆ ಡ್ರೆಸ್ಸು ಬೇಡ, ಏನು ಬೇಡ, ಹೋಗು. ನಮ್ಮಮ್ಮ ಇದನ್ನ ನೋಡಿದ್ರೆ ಆಗ ನಿನಗೆ ಗೊತ್ತಾಗತ್ತೆ. ತಗೋ, ನಡಿ. ಹೋಗೆ. ಚೆನ್ನಾಗಿ ಹೊಲ್ದಿದ್ನಲ್ಲ, ಯಾಕಿಷ್ಟ ಆಗ್ಲಿಲ್ಲ? ಯಾರಿಗೂ ನನ್ ಮುಖಾನೇ ಇಷ್ಟ ಇಲ್ಲ. ಏನ್ ಮಾಡೋದು? ನನ್ ಹಣೆ ಬರಾನೇ ಹೀಗೆ. ಸರ್ಸು, ನಾಟಕ ಹೇಗಾಯ್ತು ಮಾವಯ್ಯ? ಹೋಗುವಾಗ ನೀನ್ ಎದುರಿಗೆ ಬಂದ್ರೆ ಇನ್ ಹೇಗಿರುತ್ತಮ್ಮ? ಅದ್ಭುತವಾಗಿತ್ತು.
ಹೌದು, ನೀನ್ಯಾಕಮ್ಮ ಒಂಥರ ಇದೆಯಾ? ಯಾರಾದ್ರೂ ಏನಾದ್ರು ಅಂದ್ರಮ್ಮ? ಅಯ್ಯೋ ಇಲ್ಲ ಮಾವಯ್ಯ, ನನ್ನನ್ ಯಾರು ಏನಂತಾರೆ, ಚೆನ್ನಾಗೇ ಇದೀನಲ್ಲ. ಏನೋ ಸರ್ಸು, ನಿನ್ನ ಮುಖದಲ್ಲಿ ಸ್ವಲ್ಪ ನೋವು ಕಂಡ್ರು ನಿನ್ ಮಾವನಿಗೆ ತಡ್ಕೊಳಕ್ಕಾಗಲ್ಲಮ್ಮ. ಯಜಮಾನ್ರ ಮನೆಗೆ ಹೋಗ್ತಾ ಇದ್ಯಾ? ಹೌದು ಮಾವಯ್ಯ. ಸರಿ, ಹುಷಾರಾಗಿ ಹೋಗ್ಬಿಟ್ ಬಾ. ಹೊಲ ಎಲ್ಲ ಓಕೆನೆ. ಈಗ ಮನೆ ಒಳಗೆ ಹೋಗಿ ತಾತಯ್ಯನ್ನ ಒಪ್ಪಿಸ್ಬೇಕು. ಹೇಗೆ ಡೈರೆಕ್ಟಾಗಿ ಎದುರುಗಡೆ ಹೋಗಿ ನಾನೇ ನಿಮ್ಮ ಮೊಮ್ಮಗ ಅಂದರೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ? ನೋ, ಅದು ವರ್ಕೌಟ್ ಆಗೋ ಹಾಗಿದ್ದಿದ್ರೆ ನಾನು ಯಾಕೆ ಹೀಗೆ ಹೊರಗಡೆ ಟೆಂಟ್ ಹಾಕೊಂಡು ಕೂತ್ಕೋತಾ ಇದ್ದೆ? ಒಂದು ಸಲ ಹೆಜ್ಜೆ ಮುಂದಿಟ್ಟ ಮೇಲೆ ಅದನ್ನು ಮತ್ತೆ ಹಿಂದೆ ಇಡಬಾರ್ದು. ಹೇಗಾದರೂ ನಾನೇ ಅವ್ರ ಮೊಮ್ಮಗ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ ತಾತಯ್ಯ ತಾನಾಗೆ ನನ್ನನ್ನು ಕರ್ಕೊಂಡು ಹೋಗೋ ಹಾಗೆ ಮಾಡಬೇಕು. ಬಟ್ ಹೌ? ಯು ನೀಡ್ ಸಮ್ ಕನೆಕ್ಷನ್ ರಾಹುಲ್. ಏನು ಮಾಡಿದ್ರೆ ಈ ಕೆಲಸ ಆಗತ್ತೆ? ಯಾರಿಂದ ಆಗತ್ತೆ? ಒಂದು ಸಲ ಹೆಜ್ಜೆ ಮುಂದಿಟ್ಟ ಮೇಲೆ ಅದನ್ನು ಮತ್ತೆ ಹಿಂದೆ ಇಡಬಾರ್ದು. ಹೇಗಾದರೂ ನಾನೇ ಅವ್ರ ಮೊಮ್ಮಗ ಅಂತ ಅವ್ರಿಗೆ ಗೊತ್ತಾಗೋ ಹಾಗೆ ಮಾಡಿ ತಾತಯ್ಯ ತಾನಾಗೆ ನನ್ನನ್ನು ಕರ್ಕೊಂಡು ಹೋಗೋ ಹಾಗೆ ಮಾಡಬೇಕು. ಬಟ್ ಹೌ? ಯು ನೀಡ್ ಸಮ್ ಕನೆಕ್ಷನ್ ರಾಹುಲ್. ಏನು ಮಾಡಿದ್ರೆ ಈ ಕೆಲಸ ಆಗತ್ತೆ? ಯಾರಿಂದ ಆಗತ್ತೆ? ಈ ಮಸ್ಕಿಟೋ ಕ್ರೀಮ್ ಎಲ್ಲಿಟ್ಟೆ ನಾನು? ಒಂದೇ ದಿನ ಖಾಲಿ ಆಗೋಗಿದೆಯಲ್ಲಪ್ಪ. ಸೊಳ್ಳೆಗಳು ಬೇರೆ ಕಚ್ತಾ ಇದೆ. ಬ್ಲೇಡಿ ಹಳ್ಳಿ ಸೊಳ್ಳೆಗಳು. ಯಾಕೆ ನಿಮ್ ಪಟ್ಟಣದಲ್ಲಿರೋವೆಲ್ಲ ಒಳ್ಳೆ ಸೊಳ್ಳೆಗಳಾ? ಪಟ್ನದಿಂದ ಬಂದ್ಯಲ್ಲ, ಯಾವ್ದೋ ದೊಡ್ಡ ಕೆಲ್ಸಕ್ ಬಂದೆ ಅನ್ಕೊಂಡೆ. ಸೊಳ್ಳೆ ಹೊಡಿಯಕ್ಕ ಬಂದಿದ್ದು? ಏಯ್, ಸುಮ್ಮನೆ ಇರಿಟೇಟ್ ಮಾಡ್ದೆ. ಏಯ್, ನಿನ್ ಕೆಲಸ ನೋಡ್ಕೊ ಹೋಗು. ನೋಡ್ಕೋತೀನಿ ಬಿಡು. ಇಲ್ಯಾಕ್ ಗುಡಾರ ಹಾಕಿದ್ಯಾ? ಯಾವ ಕೆಲ್ಸದ ಮೇಲೆ ಬಂದಿದ್ಯಾ? ಸೊಳ್ಳೆ ಹೊಡಿಯೋದಕ್ಕೇನೆ. ಹೊಡಿ ಹೊಡಿ, ಚೆನ್ನಾಗ್ ಹೊಡಿ. ಇಲ್ಲಿ ಸೊಳ್ಳೆ ಏನಾದ್ರೂ ಕಡಿಮೆ ಆದ್ರೆ ಹೇಳು. ಊರಲ್ಲಿ ಎಲ್ರ ಹತ್ರ ಮಾತಾಡಿರ್ತೀನಿ. ದಿನ ಒಂದ್ ಮನೇಲಿ ಹೊಡೆದ್ರಾಯ್ತು. ಓ ಗಾಡ್, ಇಲ್ಲಿ ಸೊಳ್ಳೆಗಳು ರಕ್ತ ಕುಡಿತಾ ಇದ್ರೆ ಮನುಷ್ಯರು ಪ್ರಾಣ ತೆಗೆಯೋ ತರ ಕಾಣಿಸ್ತಾರೆ. ಹಲೋ, ಏನು ಈ ಊರಲ್ಲಿ ಮಸ್ಕಿಟೋ ಕ್ರೀಮ್ ಏನಾದ್ರೂ ಸಿಗುತ್ತಾ? ಅದೇ ಸೊಳ್ಳೆ ಕಚ್ಚದೆ ಇರೋದಕ್ಕೆ ಕ್ರೀಮ್ ಏನಾದ್ರೂ ಸಿಗುತ್ತಾ ಅಂತ. ಅಂತದ್ದೆಲ್ಲ ಇಲ್ಲೇನು ಸಿಗಲ್ಲ. ಬೇವಿನ ಸೊಪ್ಪು ಕರ್ಪೂರನ ಚೆನ್ನಾಗ್ ಜಜ್ಜಿ ಮೈಗೆಲ್ಲ ಹಚ್ಕೋ. ಸೊಳ್ಳೆ ನಿನ್ ಹತ್ರ ಕೂಡ ಬರಲ್ಲ. ಓಹೋ, ಈ ಊರಲ್ಲಿ ಎಲ್ರೂ ಹಾಗೆ ಹಚ್ಕೋತಾರ? ಹೌದು, ಆದ್ರೆ ಅದು ಮನುಷ್ಯಗಲ್ಲ, ಎಮ್ಮೆಗೆ. ನೊಣ ಕಚ್ಬಾರ್ದು ಅಂತ ಹಚ್ತೀವಿ. ಓ, ಐ ಸಿ. ಏಯ್, ಏನಂದ ನೀನು? ನಿನಗೂ ಕೆಲ್ಸಕ್ ಬರುತ್ತೆ, ಹಚ್ಕೋ ಅಂದೆ. ಏಯ್, ನನ್ನನ್ನು ಎಮ್ಮೆಗೆ ಹೋಲಿಸ್ತೀಯಾ? ಏಯ್, ನಿಂತ್ಕೋ. ಈ ಹುಡುಗಿ ಏನು ಒಳಗಡೆ ಹೋಗ್ತಿದ್ದಾಳಲ್ಲ?